ಹಲೋ, ಇದು ಶನಿವಾರದ ದಿನ. ನಾನು ಮತ್ತು ನಮ್ಮ ಮನೆಯವರು ನನ್ನ ತಂಗಿ ಮಗುನ ನೋಡೋಕ್ಕೆ ಹೋಗೇ ಇರಲಿಲ್ಲ. ತುಂಬ ದಿನ ಆಗಿತ್ತು ಅಂತ ಹೋಗಿದ್ವಿ. ನೋಡಿ ಅವನು ಹೆಂಗೆ ಆಡ್ತಾ ಇದ್ದಾನೆ ಅಂತ. ಸ್ಯಾಟರ್ಡೆ ನೈಟ್ ಆಗಿರುತ್ತೆ ಇದು. ನೋಡಿ 1.5 ತಿಂಗಳಾಗಿತ್ತು. ಅವನು ನೋಡದೆ 1 ವಾರಕ್ಕೊಂದ್ಸತಿ ನಾವು ನೋಡಲೇಬೇಕು. ಹಾಗಾಗಿ ನೋಡೇ ಇರಲಿಲ್ಲ ಅಂತ ಹೋಗಿ ನೋಡೋಕ್ಕೆ ಹೋಗಿದ್ವಿ. ಏನು ಮುತ್ಕೊಳ್ಳೋದು ಅವು ಈ ಕಡೆ ಅಪ್ಪ ಬಿಡು ಬೇಡ. ಇನ್ನು ಸಂಡೇ ನಾವೆಲ್ಲ ಕಾಫಿ ಕುಡ್ಕೊಂಡು ವಾಕ್ ಮುಗಿಸ್ಕೊಂಡು ಕಾಲು ಸೂಪ್ ಕುಡಿಯೋಣ ಅಂತ ಹೋದ್ವಿ. ಲಿಂಕ್ ರೋಡಲ್ಲಿ ಒಂದು ಭೈರವೇಶ್ವರ ಮಿಲ್ಟ್ರಿ ಹೋಟೆಲ್ ಅಂತ ಇದೆ. ಅಲ್ಲಿ ಹೋದ್ವಿ. ಅಣ್ಣ ಬಾಮ್ಮ ಹೋಗೋಣ, ತುಂಬ ದಿನ ಆಯಿತು ಅಂತ ಕಾಲು ಸೂಪ್ ಕುಡಿಯೋಣ ಅಂತೇಳಿ ಕರ್ಕೊಂಡೋದ್ರು. ನಾವು ರೆಗ್ಯುಲರಾಗಿ ಹೋಗ್ತಿರ್ತೀವಿ. ಹೋದ್ವಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಕಾಲು ಸೂಪು. ನಾನು ಕಾಲು ಸೂಪನ್ನ ತೊಗೊಂಡ್ವಿ. ಹೆಂಗಿದೆ ಅಣ್ಣ ಸೂಪು? ಸೂಪರ್ ಹೆಂಗಿದೆ? ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ಲಾಗ್ಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕಾನ್ನ ಒತ್ತಿ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಇವತ್ತೇನೆಂದರೆ ನನ್ನ ತಂಗಿ ಮೈದ್ನವ್ರದ್ದು ಮದುವೆ ಇದೆ JP ನಗರಲ್ಲಿ. ಅಲ್ಲಿ ಎಲ್ಲರೂ ಹೋಗ್ತಾ ಇದ್ದೀವಿ. 9:10ವರೆಗೆ ಮುಹೂರ್ತ ಅಂತ ಹೇಳಿದ್ಲು. ಸ್ವಲ್ಪ ಲೇಟೇ ಆಯಿತು. ಮತ್ತು ನನ್ನ ತಂಗಿ ಎರಡನೇ ತಂಗಿನೂ ನಾನು ಬರ್ತೀನಕ್ಕ ನಿಮ್ಮ ಜೊತೆನೆ ಅಂತ ಹೇಳಿದ್ಲು. ಹಾಗಾಗಿ ಅವಳನ್ನು ರಾಜಾಜಿನಗರಲ್ಲಿ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ಹೊರಟಿದ್ವಿ. ನಾನು ಅವ್ರ ಮನೆ ಬಂತು. ಬಂದು ಇವರೇ ನೋಡಿ, ನನ್ನ ತಂಗಿ ಸವಿತಾ, ತಂಗಿ ಮಗ ಉಲ್ಲಾಸ್ ಅಂತ. ಅವಳು ನನ್ನ ತಂಗಿ ಮಗಳು ಬುಜ್ಜಿ, ಇವ್ರು ನನ್ನ ತಂಗಿ ಹಸ್ಬೆಂಡು. ಎಲ್ಲರೂ ಕಾರಿಗೆ ಹತ್ತಿದ್ರು. ಟಿಫನ್ನೆಲ್ಲ ಮುಗ್ದಿತ್ತು ಅಷ್ಟೊತ್ತಿಗೆ. ನಾವಂತೂ ಇಡ್ಲಿನ ತಿಂದಿದ್ವಿ. ಅವನು ಸ್ವಲ್ಪ ಗಲಾಟೆ ಮಾಡ್ತಾನೆ ಇದ್ದ, ಅಳ್ತಾನೆ ಇದ್ದ. ಸರಿ ಹೋಗೋಣ ಅಂತ ಹೇಳಿ ನನ್ನ ಮಗನೇ ನಿಧಾನಕ್ಕೆ ಡ್ರೈವ್ ಮಾಡ್ತಾಯಿದ್ದ. ಮದುವೆಗೆ ಎಲ್ಲರೂ ಹೊರಟ್ವಿ. ಹಾಯ್ ಬುಜ್ಜಿ. ಹಾಯ್ ದೊಡ್ಡಮ್ಮ. ಏನೇ ತಿಂದೆ ತಿಂಡಿ? ತಿನ್ಬೇಕು ಇವಾಗ. ಇವತ್ತು ಯಾಕೋ ಸೀರೆನೇ ನಂಗೆ ಸೆಟ್ ಆಗ್ತಾ ಇಲ್ಲ ಕಣೆ. ಹೇಳೆ ಸವಿತಾ, ಹೇಳ್ಬೇಕು. ಏನು ತಿಂಡಿ? ಟಿಫನು. ನಿಮ್ಮ ಅತ್ತೆ ಎಲ್ಲೋದ್ರು? ಮನೆಯಲ್ಲೇ ಇದ್ದಾರೆ. ಹೌದಾ? ಮತ್ತೆ ಬಾಗಿಲು ಹಾಕಿತ್ತಲ್ಲ. ಫಂಕ್ಷನ್ ಮಾಡೋಕೆ ರೆಡಿ ಆಗ್ತಾ ಇದ್ದಾರೆ. ಹೌದಾ? ಓಕೆ. ಸಲ್ಲಿ ದೊಡ್ಡಮ್ಮ. ಹಾಯ್ ಮಾಡೋ. ಹಾಯ್. ಹೇಳೆ. ಹಾಯ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಮಾಡು. ಹಾಯ್. ನಮ್ಮ ದೊಡ್ಡಮ್ಮನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ ನೇಮ್ ಹೇಳೆ. ಚಾನಲ್ ನೇಮು ನೇರಾ ವ್ಲಾಗ್ಸ್. ನೋಡುವ, ಇಲ್ಲಿ ನೋಡಿ ನನ್ನ ತಂಗಿ ಮಗಳು, ನನ್ನ ಮಗಳು, ಮುದ್ದಿನ ಮಗಳು. ಏನದು PU ಓದ್ತಾ ಇದ್ದಾಳೆ. ಇದು ಪುಟಾಣಿ ಬಂಗಾರಿ. ಇಲ್ಲಿ ಪಾಪು ಚೆನ್ನಾಗಿದೆ ಬುಜ್ಜ. ಸೂಪರ್. ಚೆನ್ನಾಗಿದೆ ಅಲ್ಲ ಇವತ್ತು. ಇದು ಫಸ್ಟ್ ಟೈಮ್ ನಾನು ಈ ಟೇಸ್ಟ್ ಕುಡಿತಾ ಇರೋದು. ಚೆನ್ನಾಗಿದ್ಯಾ? ಶೇಕ್ ಮಾಡೋ. ಶೇಕ್ ಮಾಡಿದ್ರೆ ಅದು ಶೇಕ್ ಮಾಡಿ ಆಮೇಲೆ ಇನ್ನು ಸ್ವಲ್ಪ ಬಾಯಾರಿಕೆ ಆಗ್ತಾಯಿತ್ತು ಅಂತ ಜ್ಯೂಸ್ ಎಲ್ಲ ಕುಡ್ಕೊಂಡು ನಾವು ಚೌಟ್ರಿ ಹತ್ರ ಬಂದ್ವಿ. ಅಷ್ಟೊತ್ತಿಗೆ ಟೈಮ್ ಬಂದು 10:30 ಆಗಿತ್ತು. ಅಷ್ಟೊತ್ತಿಗೆ ಮುಹೂರ್ತ ನಡೀತಾ ಇತ್ತು, ದಾರ ಮುಹೂರ್ತ. ನಾವು ಸ್ಟ್ರೈಟು ಹೋಗ್ಬಿಡೋಣ, ಫಸ್ಟು ಮುಹೂರ್ತಕ್ಕೆ ದಾರ ಹುಯ್ದು ಆಮೇಲೆ ಮುಂದಿನ ನೋಡೋಣ ಅಂದ್ಕೊಂಡು ನಾನು ಚೌಟ್ರಿ ಒಳಗಡೆ ಹೊರಟೆ. ಅಲ್ಲಿ ಅಂಕಲ್ ಸಿಕ್ಕಿದ್ರು. ಮತ್ತು ನಮ್ಮ ತಂಗಿಯವರ ಅತ್ತೆಯವರು ಅವರು ಮಾತಾಡ್ಸಿದ್ರು. ಮತ್ತು ಇನ್ನೊಬ್ಬರು ಹುಡುಗನ ತಾಯಿ, ಅವ್ರನ್ನ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಇಲ್ಲಿ ನೋಡಿ ಬಂತು ನಮ್ಮ ಮನೆ ಬೊಂಬೆ. ಇವಳು ಎರಡನೇ ಮಗಳು. ಇವಳು ನಿಶ್ವಿಕಾ ಅಂತ ನನ್ನ ತಂಗಿ ಮಗಳು.
ಅವಳದ್ದೇನು ಕ್ವಾಟ್ಲೆ ಅಂದರೆ ತಂಗಿ ಮಗ ಜ್ಯೂಸ್ ಕುಡಿತಾ ಇದ್ದ ಅಂತ ನನಗೂ ಬೇಕು ದೊಡ್ಡಪ್ಪ ಜ್ಯೂಸು ಅಂತ ಹೋಗಿ ಅಂಗಡಿ ತೋರಿಸಿ ಜ್ಯೂಸನ್ನ ತೆಗೆಸ್ಕೊಂಡು ಬಂದಿದ್ದಾಳೆ. ಇನ್ನು ನಾವು ದಾರೆ ಒಯ್ದುಬಿಡೋಣ ಅಂತ ಸ್ಟೇಜ್ ಮೇಲೆ ಹೋದ್ವಿ. ಏನು ಸ್ವಲ್ಪ ಅಷ್ಟೊತ್ತಿಗೆ ಕ್ರೌಡೆಲ್ಲ ಕಮ್ಮಿ ಕೂಡ ಆಗಿತ್ತು. ಮದುವೆ ಗಂಡು ಗಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅದೇ ಹೇಳ್ತಾರಲ್ಲ, ಅದೇನು ಗಂಡಿಗೆ ಹೆಣ್ಣಾಸೆ ಹೆಣ್ಣಿಗೆ ಗಂಡಾಸೆ ಬಂದವ್ರಿಗೆ ಊಟದ ಆಸೆ ಅಂತ. ಹಾಗೆ ನಾವು ದಾರೆ ಎಲ್ಲ ಹುಯ್ದುಬಿಟ್ಟು ಅವ್ರಿಗೆ ಬ್ಲೆಸ್ ಮಾಡಿ ಒಳ್ಳೆಯದಾಗಲಿ ಚೆನ್ನಾಗಿ, ಅವರು ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ರು ಮದುವೆ ಹುಡುಗಿ ಸಿಗದೆ. ಆಮೇಲೆ ಅಂತ ಕಾಯ್ದಿದ್ದಕ್ಕೂ ಚಿನ್ನದಂಥ ಹುಡುಗಿ ಸಿಕ್ತು. ನೋಡಿದ್ರೆ ಗೊತ್ತಾಗುತ್ತೆ ಕೆಲವ್ರ ಗುಣ ಹೆಂಗೆ ಅಂತ. ಒಳ್ಳೆ ಹುಡುಗಿ ಅಂತ ನನ್ನ ತಂಗಿನೂ ಫಸ್ಟಿಂದನೂ ಹೇಳ್ತಾನೇ ಬಂದಳು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವ್ರಿಗೆ ನಾವು ಅವ್ರನ್ನ ಹೆಂಗೆ ತಿಳ್ಕೊಂಡಿದ್ದೀವಿ ಅಂತ ಅವ್ರಿಗೆ ಗೊತ್ತಾದರೆ ಅವ್ರು ಇನ್ನೂ ಚೆನ್ನಾಗಾಗ್ತಾರೆ. ಅದು ನನಗೆ ಅನಿಸುತ್ತೆ, ಆಯಿತಾ. ಯಾವಾಗಲೂ ಒಬ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಬೇಕು. ಹಾಗಾಗಿ ನೋಡಿ, ಅವರು ನಮ್ಮ ತಂಗಿ ಗಂಡ ಆ ಕಡೆ, ನಮ್ಮ ಮಂಜು ಅವರ ಹಸ್ಬೆಂಡು. ಇನ್ನೊಂದು ಸಲ ನಮ್ಮ ಫ್ಯಾಮಿಲಿ ಪರಿಚಯ ಮಾಡಿಸುವಾಗ ನಿಮಗೆ ಯಾರ್ಯಾರು ಹೆಂಗೆ ಯಾರ ಮಕ್ಕಳು ಅಂತೆಲ್ಲ ತೋರಿಸ್ತಾ ಹೋಗ್ತೀನಿ. ಇವಾಗ ನಾವು ದಾರೆ ಎಲ್ಲ ಉಯ್ದುಬಿಟ್ಟು ಕೆಳಗಡೆ ಬಂದ್ಬಿಟ್ವಿ. ಇದು ಇವಳು ಹೇಳಿದ್ನಲ್ಲ ಮಂಜು ಅಂತ, ಇವಳು ಮತ್ತು ನನ್ನ ತಂಗಿ. ಇನ್ನು ನನ್ನ ತಂಗಿ ಮಗಳಂತೂ ಮುದ್ದಾಗಿ ಕಾಣಿಸ್ತಾಯಿದ್ರು. ಅದಂತೂ ಪ್ರೀತಿ ಎಷ್ಟು ಚೆನ್ನಾಗಿ ಹೊಲಿಸಿದೆ ನೋಡಿ ಬಟ್ಟೆನ, ಸೀರೆ ಥರ. ಇವಳು ಹಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ರೆಡಿ ಆಗಿಬಿಟ್ಟು. ನನಗಂತೂ ಮತ್ತು ಇನ್ನು ನನ್ನ ಮಗನೂ ಅವಳನ್ನ ಹೋಗಿ ಹಗ್ ಮಾಡಿಕೊಂಡು ಮಾತಾಡಿಸ್ತಾ ಇದ್ದ. ಅವನಿಗೂ ಅಷ್ಟೇ, ಚಿಕ್ಕಮ್ಮ ಅಂದರೆ ಒಂಥರ ತುಂಬ ಕೇರಿಂಗು, ಲವ್ ಅವನಿಗೆ. ಮತ್ತು ಇವ್ರು ನೋಡಿ ಪ್ರಪೋಸ್ ಡೇ ಅಂದ್ಬಿಟ್ಟು ಅಲ್ಲಿ ಯಾವುದೋ ಒಂದು ಮಗು ಕಾಣಿಸ್ತು ಅಂತ ಅದಕ್ಕೆ ರೋಸ್ ಕೊಡ್ತಾಯಿದ್ರು. ಇವಳಿಗೆ ಹೊಟ್ಟೆ ಹಸಿತಾ ಇತ್ತು ಅಂತ ಇವಳೋಗಿ ಊಟಕ್ಕೆ ಕೂತ್ಕೊಂಡ್ಳು. ಇವರೆಲ್ಲೋ ಹೋದ್ರು ಆ ಮಗುನ ತೀಟೆ ಮಾಡೋದಂತೂ ಬಿಡೋದೇ ಇಲ್ಲ. ಹೋಗಿ ಆ ಊಟ ಮಾಡೋ ಮಗುನ ಅದು ಇದು ತಿನ್ನಿಸ್ಕೊಂಡು ಅಳಿಸ್ಕೊಂಡು, ಯಾವಾಗಲೂ ಅಷ್ಟೇ ಅವ್ನ ಕಂಡ್ರೆ ಅವ್ರಿಗೆ ಒಂಥರ ತುಂಬ ಇಷ್ಟ. ಅವನು ಹಂಗೆ, ಅವ್ರ ದೊಡ್ಡಪ್ಪ ಅಂದರೆ ತುಂಬ ಮುದ್ದು ಮಾಡ್ತಾನೆ. ಇನ್ನೊಂದಂದರೆ ನಮ್ಮ ಮನೆಯವ್ರ ಹತ್ರ ಯಾವ ಮಕ್ಕಳು ಸಾಮಾನ್ಯ ಹೋಗಲ್ಲ, ಅಳ್ತವೆ. ಇವನೊಬ್ಬನೇ ತುಂಬ ಚೆನ್ನಾಗಿ ಅವ್ರನ್ನ ಹೊಂದ್ಕೊಂಡ್ರು ಅಂತವನು. ಏನು ಇವಳು ಹೇಳಿದ್ನಲ್ಲ ಬುಜ್ಜಿ ಅಂತ ನಾವು ಕರಿತೀವಿ, ಬಟ್ ಅವಳ ಹೆಸರು ಬಂದು ಭಾವನ ಅಂತ. ಇನ್ನು ನಾವು ಟೈಮ್ ಆಗಿತ್ತು ಅಂತ ಊಟಕ್ಕೆ ಹೋದ್ವಿ. ಅಷ್ಟೊತ್ತಿಗೆ ಟೈಮ್ ಬಂದು 12:45 ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಏನೋ ಗೊತ್ತಿಲ್ಲ, ನಾನು ವ್ಲಾಗ್ಸ್ ಮಾಡೋಕ್ಕೆ ಶುರು ಆದಾಗಿಂದ ಹೋಗೋ ಫಂಕ್ಷನಲ್ಲೆಲ್ಲ ಊಟಗಳು ತುಂಬ ಚೆನ್ನಾಗಿರುತ್ತೆ. ಅದು ಏನು ಅಂತ ನನಗೂ ಗೊತ್ತಿಲ್ಲ, ತುಂಬ ಚೆನ್ನಾಗಿತ್ತು. ಇಲ್ಲಿ ಬಂತು ನೋಡಿ ನಮ್ಮನೆ ಮುದ್ದಾದ ಜೋಡಿ, ನನ್ನ ತಂಗಿ ಗಂಡ. ಇವರೊಂಥರ ರೋಮಿಯೋ ಜೂಲಿಯೆಟ್ ಇದ್ದಂಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಮತ್ತು ಇನ್ನು ನನ್ನ ತಂಗಿ ಮಗಳು ಇಬ್ಬರು ಕೂಡ ರೀಲ್ಸ್ ಮಾಡಿದ್ರು. ಏನು ಗೊತ್ತಾ, ನಾವು ಓದ್ ಕಡೆ ಹೆಂಗಿದ್ರು ರೆಡಿಯಾಗಿರ್ತೀವಿ ಅಂದ್ಬಿಟ್ಟು ಏನೋ ಒಂಥರ ರೀಲ್ಸ್ ಮಾಡೋದು, ಫೋಟೋ ತೊಗೊಳ್ಳೋದು ಒಂಥರ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಒಂಥರ ಎಂಜಾಯ್ಮೆಂಟು ಚೆನ್ನಾಗಿರುತ್ತೆ. ನಾನು ಅಲ್ಲಿಂದ ಮುಗಿಸ್ಕೊಂಡು ಸ್ಯಾಂಕಿನಲ್ಲಿ ಒಂದು ಈವೆಂಟ್ ಇತ್ತು ಅಂತ ಹೋದೆ. ಅಲ್ಲೇನೋ ಫೆಸ್ಟಿವಲ್ ಥರ ಮಾಡ್ತಾಯಿದ್ರಪ್ಪ. ಅದು ಫ್ರೆಂಡ್ಸ್ ಎಲ್ಲ ಬಾಬಾ ಅಂತ ಫೋನ್ ಮಾಡಿದ್ರು. ಹಾಗಾಗಿ ಹೋದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಏಕೆಂದರೆ ಎಲ್ಲ ಗಾಡಿ ಪಾರ್ಕ್ ಮಾಡಿದರು. ನಮಗೇನೆ ಜಾಗ ಇರಲಿಲ್ಲ ಅಂತ ಅಂದ್ಕೊಂಡು ಹೋದ್ವಿ. ಏನೋ ಒಂಥರ ಚೇಂಜ್ ಇರುತ್ತೆ, ಸಂಡೇ ಬೇರೆ ಅಲ್ವಾ, ಸೊ ಹೋಗೋಣ ಅಂತ ನಾನು ಹೋದೆ. ಅಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಸ್ಮಾಲ್ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಈ ಡ್ರೆಸ್ ಆಗಿರ್ಬೋದು ಅಥವಾ ಏನೋ ಪೇಂಟಿಂಗ್ ಇರ್ಬೋದು, ಮತ್ತು ಇದೆಲ್ಲ ಏನಂದರೆ ಡೆಕೋರೇಷನ್ ಮಾಡೋದು. ಅವ್ರಿಗೆ ಏನು ಸ್ಕಿಲ್ ಇದೆಯೋ ಅದನ್ನು ಮಾಡಿರ್ತಾರೆ. ಅಲ್ಲಿ ನಂಬರ್ ಕೊಟ್ಟಿರ್ತಾರೆ. ನಾವು ಬೇಕಂದರೆ ಈವೆಂಟ್ಸ್ಗೆ ಅವ್ರ ಹತ್ರ ನಾವು ಮಾಡಿಸ್ಕೊಬೋದು ಆ ಡೆಕೋರೇಷನ್ನ ಸೆಟ್ಟೆಲ್ಲ. ಆ ಥರ ಇತ್ತು, ಎಕ್ಸಿಬಿಷನ್ ಥರ ಜಸ್ಟ್ ಲೈಕ್ ನೋಡ್ಕೊಂಡ್ವಿ. ಮತ್ತು ಅಲ್ಲಿ ಸಾಂಗ್ ಎಲ್ಲ ಹಾಡ್ತಾಯಿದ್ರು, ಕನ್ನಡ, ಹಿಂದಿ, ಇಂಗ್ಲೀಷ್. ಯಾವುದೋ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಯಾಕೆಂದರೆ ಅವತ್ತು ಸಂಡೇ ಆಗಿರೋದ್ರಿಂದ ಪೇರೆಂಟ್ಸ್ಗಾಗಲಿ ಮಕ್ಳಿಗಾಗಲಿ ಒಂಥರ ಚೇಂಜಸ್ಸು. ಹಾಗಾಗಿ ಮಕ್ಕಳೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಇದ್ವು. ಎಲ್ಲನೂ ನೋಡ್ಕೊಂಡ್ವಿ. ಅಷ್ಟೊತ್ತಿಗೆ ನೋಡಿ ಮಕ್ಕಳೆಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂತ. ಅದೊಂದು ಖುಷಿ. ಏನು ಗೊತ್ತಾ, ಆಚೆ ಬರೋದು ಹೋಗೋದು ಅಂದರೆ ಜಸ್ಟ್ ಫಾರ್ ಚೇಂಜು, ಅವಕ್ಕೂ ಖುಷಿ ಆಗುತ್ತೆ.
ಆ ಫಂಕ್ಷನಲ್ಲಿ ಬಂದಾಗ ಮಕ್ಕಳು ಡ್ಯಾನ್ಸು ಅವ್ರ ಆ್ಯಕ್ಟಿವಿಟಿ ನೋಡೋಕ್ಕೆ ಖುಷಿಯಾಗುತ್ತೆ. ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಮಾಡ್ತಾನೇ ಇದ್ದರು. ನಾವು ನೋಡಿ ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಆ ಕಡೆ ಹೋದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಮಾಡ್ತಾಯಿದ್ರು. ನೋಡಿ ಮಕ್ಕಳೆಲ್ಲ ಹೆಂಗೆ ಆಡ್ತಾಯಿದ್ದಾರೆ ಅಂತ. ಅವಕ್ಕೂ ಸ್ಕೂಲು ಟ್ಯೂಷನ್ನು ಅಂತೆಲ್ಲ ಹೋಗ್ತಾ ಇರ್ತವೆ, ಚೇಂಜಸ್ ಬೇಕೇ ಬೇಕಲ್ಲ. ಹಾಗಾಗಿ ಅವು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೋ. ಮತ್ತು ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು ನೋಡಿ, ಇವರೇ ಶಾಪಿಂಗ್ ಮಾಡ್ತಾಯಿದ್ರು. ನಾನು ಕೇಳಿದೆ, ಏನೋ ಓಲೆಗಳಂತೆ, ಸರಗಳಂತೆ, ಸ್ಲಿಪ್ಪರ್ಸ್ ಅಂತೆ, ಅದೆಲ್ಲ ಅಲ್ಲಿ ಸೇಲ್ಗಿಟ್ಟಿದ್ರ. ಅವರು ಪರ್ಚೇಸ್ ಮಾಡ್ಕೊಂಡು ಆಲ್ರೆಡಿ ಹೊರಡೋಕ್ಕೆ ನಿಂತಿದ್ರು. ನಾನು ಹೋದ್ನಲ್ಲ, ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಮಾತಾಡ್ತಾಯಿದ್ರು. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಹೋದ ಕಡೆ ಅಂತೂ ಫುಲ್ ಎಂಜಾಯ್ ಮಾಡೋದೆ. ಸ್ವಲ್ಪ ಹಂಗೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಇನ್ನೇನೇನು ಸ್ಟಾಲ್ಸಲ್ಲಿ ಏನೇನು ಹಾಕಿದ್ದಾರೆ ಅಂತ ನೋಡಿಕೊಂಡ್ವಿ. ಏನೂ ಪರ್ಚೇಸ್ ಅಂತೂ ಮಾಡಲಿಲ್ಲ, ಸುಮ್ಮನೆ ಹಂಗೆ ಔಟ್ಡೋರ್ ಶಾಪಿಂಗು ಅಷ್ಟೇ ಅಂತ ಮಾಡಿದ್ವಿ. ಒಟ್ಟು ಚೆನ್ನಾಗಿತ್ತು ಅಲ್ಲಿ. ಮತ್ತು ಇಲ್ಲಿ ಮೈಸೂರು ಸಿಲ್ಕ್ ಅಂದರೆ ಸುದರ್ಶನ್ ಸಿಲ್ಕ್ ಅವರು ಒಂದು ಸ್ಟಾಲ್ ಹಾಕ್ಕೊಂಡಿದ್ರು. ಮೈಸೂರು ಸಿಲ್ಕ್ ಸ್ಯಾರಿ ನೋಡಿ, ಆರೆಂಜ್ ಕಲರು ವಿತ್ ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಬಾರ್ಡರು ತುಂಬ ಚೆನ್ನಾಗಿತ್ತು. ನನಗಂತೂ ಇತ್ತೀಚೆಗೆ ಮೈಸೂರು ಸಿಲ್ಕ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಆದರೆ ಏನು ಗೊತ್ತಾ, ಕಾಸ್ಟ್ ತುಂಬ ಜಾಸ್ತಿ, ಅದು ಸ್ವಲ್ಪ ಬೇಜಾರಾಗುತ್ತೆ. ಏನು ಮಾಡೋದು, ನೋಡಿದೆ ಬಟ್ ತೊಗೊಳ್ಳಿಲ್ಲ. ನೋಡೋಣ ನೆಕ್ಸ್ಟ್ ಟೈಮು ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟೆ. ಅದು ಶಾಪ್ಗೆ ಹೋದರೆ ಡಿಫ್ರೆಂಟ್ಸ್ ಕಲರ್ ಸಿಗುತ್ತೆ, ನಮಗೆ ಬೇಕಾಗಿರೋ ಡಿಸೈನ್ ಸಿಗುತ್ತೆ ಅಂದ್ಕೊಂಡು ಅಲ್ಲಿಂದ ಮತ್ತು ನಮ್ಮ ಹಸ್ಬೆಂಡ್ ಯಾವುದೋ ಒಂದು ಸ್ಯಾರಿ ನೋಡ್ಬಿಟ್ಟು, ನೋಡು ಬಾ ಇಲ್ಲಿ ತುಂಬ ಚೆನ್ನಾಗಿದೆ ಕಲರು ಅಂತ ತೊಗೊಂಬಂದು ತೋರಿಸಿದ್ರು. ಆ್ಯಕ್ಚುಲಿ ಅದು ಚೆನ್ನಾಗಿತ್ತು, ಬಟ್ ರೇಟ್ ತುಂಬ ಯಾಕೋ ಜಾಸ್ತಿ ಅನಿಸ್ತು. ನಾನು ಅದೇ ಕೇಳಿದೆ, ಇದರಲ್ಲಿ ಬ್ಲ್ಯಾಕ್ ಇದೆಯಾ ಅಂತ. ಇಲ್ಲ ಅಂದರೂ ಹೆಣ್ಮಕ್ಳಿಗೆ ಯಾವಾಗಲೂ ಅಷ್ಟೇ ಅಲ್ವಾ, ಕಲರ್ ತೋರಿಸಿದ್ರೆ ಡಿಸೈನ್ ಬೇರೆ ಇದೆಯಾ ಅನ್ನೋದು, ಡಿಸೈನ್ ತೋರಿಸಿದ್ರೆ ಕಲರ್ ಬೇರೆ ಇದೆಯಾ ಅನ್ನೋದು. ಇನ್ನು ಇವಳಂತೂ ನನ್ನ ಫ್ರೆಂಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು ಅಂದರೆ ನಂಗೆ ನೋಡಲಿಕ್ಕೆ ಖುಷಿ ಆಗ್ತಿತ್ತು. ಲಕ್ಷ್ಮಿ ಅಂತ, ಯಾವಾಗಲೂ ಹಂಗೆ ಎಂಜಾಯ್ ಮಾಡ್ತಾಳೆ, ತುಂಬ ಖುಷಿಯಾಗುತ್ತೆ. ನೀವು ನೋಡ್ತಾ ಇರ್ಬೋದು. ಹಸ್ಬೆಂಡ್ ಆ್ಯಂಡ್ ವೈಫ್ ನೋಡಿ, ಅವ್ರ ಹಸ್ಬೆಂಡು ಅವರು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್. Jump on it, you're sexy, then flown it. You're freaky, then own it. Don't brag about it, come show me. Come on, dance, jump on it. You're sexy, then flown it. But they say that we in the spot. Don't believe me, just watch. Come on. Don't believe me, just watch. ನೋಡ್ತಾ ಇದ್ರಲ್ಲ ನೀವು, ನಮ್ಮನ್ನು ಹೇಳ್ಕೊಂಡು, ನನಗೆ ಮೂಡೇ ಇರಲಿಲ್ಲ, ಬೇಡ ಅಂತಿದೆ, ಬಟ್ ಹೇಳ್ಕೊಂಡು ಡ್ಯಾನ್ಸ್ ಮಾಡಿಸಿದ್ರು ಚೆನ್ನಾಗಿ. ಅದು ಒಂಥರ ಖುಷಿ.
ಇನ್ನು ಅಲ್ಲೇ ಇರೋಂಥ ಒಂದು ಸ್ಪೆಷಲ್ ಸೆಟ್ಟಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಯಾಕೆಂದರೆ ಪ್ರಪೋಸ್ ಡೇ ಆಗಿತ್ತು ಅದು, ಹಾಗಾಗಿ ಫೋಟೋ ತೆಗೆಸ್ಕೊಂಡೆ. ಯಾರಿಗೆಲ್ಲ ಈ ಒಂದು ಲಾಗು ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ನಿಮಗೆ ಬೇಜಾರಾಗಿದ್ದರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಾನೇನಾದರೂ ಚೇಂಜ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಅದನ್ನು ಹೇಳಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಎಲ್ಲಕ್ಕಿಂತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಶುಭರಾತ್ರಿ. ಎಲ್ಲರೂ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಎಂಜಾಯ್ ಮಾಡಿ. ಎಲ್ಲರೂ ಅವ್ರವ್ರ ಆರೋಗ್ಯನ ನೋಡ್ಕೊಳ್ಳಿ, ಆರೋಗ್ಯದ ಕಡೆ ಗಮನ ಇರಲಿ ಅಂತ ನಾನು ಈ ಮುಖಾಂತರ ಕೇಳಿಕೊಂಡು ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಫ್ರೆಂಡು ಮತ್ತು ಫ್ರೆಂಡ್ ಗಂಡಂದೇ ಹವಾ ಇತ್ತು ಈ ಈವೆಂಟ್ ಮಾಡಿದವ್ರಿಗಿಂತ ಇವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತ ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಆಯಿತಾ. ಇನ್ನೇನೇ ವಿಷಯ ಇದ್ದರೂ ನನಗೆ ಡೈರೆಕ್ಟಾಗಿ ನೀವು ಹೇಳಿ ಆಯಿತಾ. ನೀವು ಮಾತಾಡೋದು ಸರಿ ಇಲ್ಲ ಅಥವಾ ಏನು ಕಂಟೆಂಟ್ ಕೊಡಬೇಕು ಅಂತೆಲ್ಲ ಹೇಳಿದ್ರೆ ನಾವು ನೆಕ್ಸ್ಟ್ ಬರೋ ವ್ಲಾಗ್ಸ್ನಲ್ಲಿ ತಿದ್ದುಕೊಂಡು ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಎಲ್ಲರಿಗೂ ಒಳ್ಳೆಯದಾಗಲಿ, ಆ ದೇವರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಈ ಮೂಲಕ ಕೇಳ್ಕೊತೀವಿ ಆಯಿತಾ. ಓಕೆ. ಬಾಯ್ ಬಾಯ್, ಶುಭರಾತ್ರಿ ಎಲ್ಲರಿಗೂ. ಥ್ಯಾಂಕ್ ಯು ಆಲ್.